ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ರವಿ ಕನ್ನಡ ವ್ಲಾಗ್. ಪ್ಲೀಸ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ, ಪ್ಲೀಸ್ ಬೇಗ ಹೋಗಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ಡೇ ಹೇಗಿರೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ನನ್ನ ತಂಗಿ ಕೂಡ ಬಂದಳು ಮೈಸೂರಿಂದ. ಸೊ ನಾನು ಬಾ ಅಂತ ಹೇಳಿದೆ. ಸೊ ಹಂಗಾಗಿ ಅವಳು ಬಂದಳು. ಇನ್ನು ಬಂದಮೇಲೆ ಹಂಗೆ ಸುಮ್ಮನೆ ಮಾತುಕತೆ ಆಡ್ತಿದ್ದೋ, ಯಾಕೆ ಏನು ಅಂತ ನಮ್ಮ ಮನೆಯವರು ರೇಗಿಸ್ತಿದ್ರು. ನೋಡು ಬಂದರೆ ವೀಡಿಯೋ ಮಾಡ್ತಾರೆ, ನೋಡೋ ಇಷ್ಟು ಅಂತ. ನಾನು ಏರಿ ಈಗ ವೀಡಿಯೋ ಏನೇ ಮಾಡಿದ್ರು ವೀಡಿಯೋ ಮಾಡಬೇಕಲ್ರಿ, ವೀಡಿಯೋ ಅಂದರೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಲೇಬೇಕಲ್ವಾ, ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು ಅಂತಂದೆ. ಇನ್ನು ನನ್ನ ಮಗ JCP ಫೋನ್ ಮಾಡಿ ಆಲೇ ಹೇಳ್ತಿದ್ದ, ಚಿಕ್ಕಿ ಬರೋನಾಗ JCP ತಗೋಬಾ ಅಂತ. ಹಾಗಾಗಿ ನಮ್ಮ ಮನೆಯವರು ನಾನು ತಂದಿದ್ದು ಐಶು ಅಲ್ಲ ಅಂತ ಅಂತಿದ್ರು. ಆಗ ಇಲ್ಲಪ್ಪ, ಚಿಕ್ಕಿ ತಂದಿರೋದು ಸೈಲಮ್ಮ ಕೊಟ್ಟು ಕಳಿಸಿರೋದು ಅಂತ ಹಂಗೆ ರೇಗಿಸ್ತಿದ್ದೋ. ಗೆಲ್ ಮಳೆ ಹಾವಳಿನ ನಮ್ಮ ಮನೆ ಮುಂದೆ ಅಂತೂ ನೀರು ಫುಲ್ ನಿಂತ್ಗಡೆ ಇದೆ. ಅಯ್ಯೋ ಚಿನಿ ಮಳೆಯಲ್ಲೂ ಕೂಡ ಬಿಡ್ತಾ ಇಲ್ಲ, ತೊಳಿತಿರೋದ ನೆಂದ್ರು ಕೂಡ ಬಿಡ್ತಾ ಇಲ್ಲ ತೊಳೆಯೋದನ್ನ. ಚೋರ್ಗೆ ತಂದು ನೀರು ತಂದು ತೊಳೆಯೋಕ್ಕಾಗಲ್ವಲ್ಲ, ನೀರಲ್ಲೇ ತೊಳೆದು ಬಿಡೋದೆ. ಮಳೆ ನೀರಲ್ಲೇ ಕ್ಲೀನ್ ಮಾಡ್ತಿದ್ದಾರೆ ಗೈಸ್. ನಮ್ಮನೆ ಕಿತಾಪತಿ ನೋಡಿ ಗೈಸ್, ಕೆಳಗಡೆ ಗಂಟ ನೋಡ್ತಾಳೆ. ಫುಲ್ ಇವತ್ತು ಕ್ಲೀನಿಂಗ್ ಎಲ್ಲ, ಇವತ್ತು ಫುಲ್ ಕ್ಲೀನ್ ಆಗ್ಬಿಡುತ್ತೆ ಮೆಟ್ಲು. ಅವ್ರ ಮನೆ ಮೆಟ್ಲು ತೊಳೆದು ಬಿಡುತ್ತೆ. ಫ್ರೆಂಡ್ಸ್, ನನ್ನ ತಂಗಿಗೆ ಹೇಳ್ತಿದ್ದೀನಿ ವೀಡಿಯೋ ಮಾಡಬೇಡ ಬುಡೆ ಅಂದರೆ ಮಳೆ ನೀರು ಬರ್ತಿದ್ದೆ. ನಾನು ಎಲ್ಲ ತೊಳಿತಿದ್ದೆ. ಈಗ ಬಕೆಟಲ್ಲಿ ತೊಳಿಬೇಕಂದ್ರೆ ಮಳೆ ಜೋರ ಬರ್ತಿದ್ದೆ, ಹಂಗಾಗಿ ತೊಳಿತಿದ್ದೆ. ಬಟ್ ಅವಳು ಎಷ್ಟೇವ್ರಿಗೆ ಹೇಳ್ತಿರ್ಲಿಲ್ಲ ವೀಡಿಯೋ ಮಾಡ್ತೀನಿ ಅಂತ ಮಾಡ್ತಿದ್ಲು. ನಾನು ಬೇಡ ಬಿಡು ಅಂತ ಕೇಳ್ತಾನೆ ಇಲ್ಲ ಅವಳು. ಸಾಕು ಹೋಗ್ಲಿ ಎಂಡಾರು ಮಾಡಿ ಅಂತ ಅಂದರೂ ಮಾಡ್ತಿರ್ಲಿಲ್ಲ. ನಾನು ವೀಡಿಯೋ ಮಾಡ್ತೀನಿ ಅಂತ ಮಾಡ್ತಾವಳೆ. ಈಗ ಎಷ್ಟು ಮಳೆ ಬರ್ದೋಗಿದ್ರೆ ಇಷ್ಟೆಲ್ಲ ತೊಳಿತಿರ್ಲಿಲ್ಲ, ಡೈಲಿ ಅಂತೂ ತೊಳಿತಿರ್ಲಿಲ್ಲ. ಹಿಂಗೆ ಮಳೆ ಬಂದಿರೋದಕ್ಕೆ ಇವತ್ತು ಇಷ್ಟು ಕ್ಲೀನಿಂಗು. ಗೈಸ್, ಈ ವಿಡಿಯೋ ಹಾಕಬೇಕು, ಹಾಕಗಂಟ ಬಿಡಲ್ಲ ನಾನು, ಹಾಕಲ್ಲ ಯೂಟ್ಯೂಬ್ಗೆ, ಹಾಕಗಂಟ ನಾನು ಬಿಡಲ್ಲ. ಸಾಕು ಬಿಡು ಅಂತ ತೊಳಿಬೇಡ ಜಾಸ್ತಿಯಾ. ನನ್ನ ತಂಗಿ ಬತ್ತು ಅಂದರೆ ನಾನು ಮನೆ ಕೆಲಸ ಮಾಡೋಂಗೇ ಇಲ್ಲ, ಏನೋ ನನ್ನ ತಂಗಿನೇ ಮಾಡ್ತಾಳೆ. ನಾನು ಸುಮ್ಮನೆ ಮೊಬೈಲ್ ನೋಡ್ತಾ ಕೂತಿದ್ದೀನಿ. ಈ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಡಿಪಾರ್ಟ್ಮೆಂಟ್ ಕೇಳಿದ್ಬಿಟ್ಟಿದ್ದಾಳೆ. ಇನ್ನು ನಾನು ಪಾತ್ರೆ ತೊಳೆಯೋಕ್ಕೂ ಬಿಡೋಲ್ಲ. ಅಡುಗೆ ಮನೆ ಕ್ಲೀನ್ ಅಂತೂ ಕ್ಲೀನಾಗೇ ಇರ್ತದೆ ಯಾವಾಗ್ಲೂ. ನಂದೇನು ಕೆಲಸ ಇರಲ್ಲ. ಏನಾದರೂ ತಿಂಡಿ ಅಷ್ಟೇ ನನ್ನ ಕೆಲಸ, ತಿಂಡಿ ಅಡುಗೆ ಅಷ್ಟೇ ಕೆಲಸ. ಇನ್ನೆಲ್ಲ ವಾಶಿಂಗ್ ಒಂಥರ ನಮ್ಮ ಮನೆಗೆ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ತಾಳೆ ಒಟ್ಟಿನಲ್ಲಿ. ಇನ್ನು ನನ್ನ ಮಗನ ಒಡೆದು ಕೂಡಿಸಿದ್ದೀನಿ, ಮಳೆಯಲ್ಲಿ ನೆನಿಬೇಕು ಅಂತ ಕೂತವನೆ. ಏನು ನೋಡಿ ತಲೆ ನಾನೇನು ತೊಳೆಯೋಕೆ ಹೋದಿ ಅಂತ ಇವನು ನೆಂದವನೆ ಮಳೆಯಲ್ಲಿ. ಜ್ವರ ಬಂದರೆ ಏನು ಮಾಡೋದು ಆಮೇಲೆ? ಹಾಂ ಫ್ರೆಂಡ್ಸ್, ನನ್ನ ತಂಗಿ ಮೋಮೋಸು ಮತ್ತು ಪಿಜ್ಜಾ ಕೇಳ್ತಿದ್ಲು, ಹಂಗಾಗಿ ತರಿಸ್ದೆ. ಥ್ಯಾಂಕ್ ತಿಂದಳು. ಇವಾಗ ವೀಡಿಯೋ ಮಾಡ್ತೀನಿ ಅಂದರೆ ರೀಸೆಂಟಾಗಿ ಕೊಟ್ಕೊಬಿಟ್ಲು. ಫ್ರೆಂಡ್ಸ್, ನಮ್ಮ ಅಕ್ಕಂಗೆ ಮೈಸೂರಿಂದ ಬಂದ ತಕ್ಷಣ ಟೈಲರಿಂಗ್ ಮಿಷಿನ್ ಮೇಲೆ ಕೂಡ್ಸಿದ್ದೀನಿ. ಇಷ್ಟೇ ಗೈಸ್, ಅಷ್ಟೇ. ಫುಲ್ ಹಿಡಿತಾಳೆ ಅಂತ ಎಲ್ಲ ತಂದು ಹಾಕೊಡಿ, ಇಟ್ಕೊಂಡು ಅಂತ ಈಗ ಅದ್ರ ಮೇಲೆ ಕೂತ್ಕೊಳ್ಳಿ. ಈಗ ಇನ್ಕೊಂಡು ಕೂತ್ಕೊಂಡು ಅದಕ್ಕೆ ಹಿಡಿದು ಎಲ್ಲ ಅನ್ಕೊಂಡು ಕೂತ್ಕೊಂಡೆ. ಐಸು, ನಾನು ನಿನಗೆ ಪಟ್ಟಿ ಸ್ಟಿಚ್ ಕೊಡ್ಬೇಕಿಲ್ಲ, ನಂಗೊಂದು ಹೆಲ್ಪ್ ಮಾಡಬೇಕು. ಹೇಳು ಏನು? ಪ್ಲೀಸ್ ಒಂದು ಟೀ. ನಿಜ ಸೀರಿಯಸ್ಲಿ ಕೇಳ್ತಿರೋದು. ಆಕ್ಚುಲಿ ಅವಾಗ ನೀವು ಹೋಗೋದಲ್ಲ, ನಾನು ಟೀ ಮಾಡಿ ಕೊಡೋಕೆ ಅಂತಾನೆ ಹೋಗಿದ್ದು. ಆಯ್ತಾ? ನೋಡೋದ ಬಿಡು. ನೋಡೋದಲ್ಲ, ಮಾಡಿ ಕೊಡ್ಬೇಕು. ನೋಡೋದ ಬಿಡು. ನೋಡೋದಂತೆಲ್ಲ ಮಾಡಿ ಕೊಡ್ಬೇಕಂತ ಹೇಳ್ತಿರೋದು. ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿ ಬಂದು ಬಟರ್ ಫ್ರೂಟ್ಸ್ ಆ್ಯಂಡ್ ಜ್ಯೂಸ್ ಮಾಡ್ಕೊಡ್ತಾ ಇದ್ದಾರೆ. ವಾ ಎಂಥ ಒಳ್ಳೆ ಗಂಡರಿ ನೀವು. ಅದು ಹಣ್ಣಾಗಿತ್ತಾ? ಅಕ್ಕಿ ಒಳಗೆ ಹಾಕ್ಲಾ?
ಅಕ್ಕಿ ಉಳಿಕಕ್ಲ ನಾಳೆ ಹಣ್ಣು ಆಯ್ತದೆ. ಇದು ನಾಳೆ ಹಣ್ಣಾಗೈತೆ. ಇದು ಹಣ್ಣಾಗಿತ್ತು, ಪಕ್ಕ ಹಣ್ಣಾಗಿತ್ತು. ಎಷ್ಟು ಹಾಕಿದ್ರಿ ಈಗ? ಒಂದೇ ಹಣ್ಣು. ಒಂದು ಹಣ್ಣಿಗೆ ಅಷ್ಟೊಂಥರ ಆಯ್ತಾ? ಸರಿ, ಬೇಗ ಮಾಡ್ಕೊಡಿ. ಸರಿ ಚಿನ್ನ, ಆಯ್ತು. ಶಬಾಷ್. ನಾನು ಏನಪ್ಪ, ನನ್ನ ಗಂಡ ಇಲ್ಲಿ ಇತ್ತು ಅಂದರೆ ನನ್ನ ಮಗ ಬಾಲಗುಂಚಿ. ಆದರೆ ಸರಿ, ನೀವು ವಾರಕ್ಕಿಲ್ಲ ಅಂದರೆ 2 ಸಲ ಯಾಕೆ ತತ್ತೀರಾ ಜಾಸ್ತಿ? ಬೇರೆ ಹಣ್ಣು ತರಬೇಕಲ್ವಲ್ಲ, ಯಾಕೆ? ಏನಂದ್ರೆ ಇದು ನಮ್ಮ ಕನ್ನಡದಲ್ಲಿ ಬೆಣ್ಣೆ ಹಣ್ಣು ಅಂತಾರೆ, ಆಯ್ತಾ? ಇದು ಆಲ್ಮೋಸ್ಟ್ ಜಾಸ್ತಿ ಯಾರು ಹಳ್ಳಿಯರು ಯಾರು ತಿನ್ನಲ್ಲ. ಇದು ಯಾರು ಬೆಳೆದಿದ್ದಾರೋ ಅದೇ. ಆಕ್ಚುಲಿ ನಮಗೆ ಮದುವೆ ಮುಂಚೆ ನನಗೆ ಗೊತ್ತಿರಲಿಲ್ಲ ಈ ಹಣ್ಣಿಗೆ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಅಂತ. ನಿಮ್ಗೆ ಮಾಡ್ಕೊಟ್ಟಾಗಲೇ ನನಗೆ ಗೊತ್ತಾಗಿತ್ತು. ಇದು ಸೀಸನ್ ಅಲ್ಲಿ ಮಾತ್ರ ಕಮ್ಮಿ ರೇಟ್ ಸಿಗೋದು. ಈಗ ಮಾರ್ಕೆಟ್ ಅಲ್ಲಿ ಈಗ ಯಾವುದೇ ತಳ್ಳಗಾಡಿಯಲ್ಲಿ ಮಾಡಿದ್ರು ಒಂದು 200 ಇಂದ 150 ರೂಪಾಯಿ, 300 ರೂಪಾಯಿ ಕೆಜಿ ಸ್ಟಾರ್ಟಿಂಗು. ಈಗ ಸೀಸನ್ ಇರೋದ್ರಿಂದ ಈ ಎಲ್ಲ ಸೀಸನ್ ಅಲ್ಲಿ ಸಿಗಲ್ಲ ಈ ಹಣ್ಣು. ಹೌದು, ಇದು 3 ಹಣ್ಣು. ನೀವು ಬಟರ್ ಫ್ರೂಟ್ಸ್ ಹಣ್ಣ ವಾರಕ್ಕಿಲ್ಲ ಅಂದ್ರೆ 2 ಸಲ ಹಾಕ್ತೀರಾ ಜಾಸ್ತಿ. ಏನಕ್ಕೆ ಉಪಯೋಗ? ಏನೋ ನನ್ನ ಪ್ರಕಾರ ತಂಪು ಅನ್ನೋದೊಂದು ಅಷ್ಟೇ ಗೊತ್ತಿರೋದು ನನಗೆ. ಅಷ್ಟೇ ಅಲ್ವಾ ಗೊತ್ತಿರೋದು? ಗೊತ್ತಿರೋದು ನಾನು ಹೇಳ್ತೀನಿ, ಯಾರು ಅನ್ನೇತ ಬಯಸ್ಬೇಡಿ, ಯಾರು ತಪ್ಪ ತಿಳ್ಕೊಬೇಡಿ. ನನಗೆ ಗೊತ್ತಿರೋದು, ನಾನು ಬೆಂಗಳೂರಿಗೆ ಬಂದಾಗಿನಿಂದ ಜಾಸ್ತಿ ನಾನು ಲೈಕ್ ಮಾಡೋದು ಬಟರ್ ಫ್ರೂಟ್ಸು. ಹೌದು, ಯಾಕಂದ್ರೆ ಎದೆ ಉರಿ, ಗ್ಯಾಸ್ಟ್ರಿಕ್, ಇನ್ನೊಂದು ಹೀಟು, ಏನು ಬಾಡಿ ಹೀಟ್ ಆದ್ರೆ ಒಂದು ಸ್ವಲ್ಪ ತಂಪು ಮಾಡುತ್ತೆ ಅಂತ ಯಾರು ನಂಗೆ ಹೇಳಿದ್ದು. ಅವಾಗಲಿಂದ ನಾನು ಜಾಸ್ತಿ ಬಾಡಿ ಹೀಟ್ ಆಗ್ತಾದ್ರೆ ನಾವು ಡ್ರೈನ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ಬಟರ್ ಫ್ರೂಟ್ಸ್ ಜಾಸ್ತಿ ಕುಡಿತೀವಿ. ವಾರಕ್ಕೆ 1 ವಾರ ಕುಡಿತೀವಿ, ಆಯ್ತಾ? ಈ ರೀತಿ ಹಚ್ಚಿಟ್ಕೊಂಡವ್ರ ಹಣ್ಣ ಹಚ್ಚಲ್ಲ. ಇದು ಹಣ್ಣಾದ್ರೆ ಒಳಗಡೆ ಹಿಂಗ್ ಬರುತ್ತೆ, ಈ ತರ ಹಾಕಬಹುದು, ಆಯ್ತಾ? ಇದು ಜ್ಯೂಸ್ ಹೊರಗಡೆ ಕುಡಿತೀವಿ ಅಂದ್ರೆ 60ರಿಂದ 80 ರೂಪಾಯಿ ಇರುತ್ತೆ ಅವರೇಜು. ಆದ್ರೆ ಈಗ ಕೆಜಿ 140 ರೂಪಾಯಿ. ಸ್ಟಾರ್ಟಿಂಗು 300 ರೂಪಾಯಿ ಇರುತ್ತೆ, ಅದಕ್ಕೆ ಇರುತ್ತೆ. ಇದು ಎಲ್ಲಾ ಟೈಮಲ್ಲೂ ಹಣ್ಣು ಬರಲ್ಲ. ಇದು ಈ ಮಳೆಗಾಲದಲ್ಲಿ ಈ ಒಂದು ಸೀಸನ್ ಅಲ್ಲಿ ಹಣ್ಣು ಬಿಡುತ್ತೆ. ಈ ಸೀಸನ್ ಅಲ್ಲಿ ಹಣ್ಣು ಬಿಡೋದ್ರಿಂದ 140 ರೂಪಾಯಿಂದ 200 ರೂಪಾಯಿ ಅಷ್ಟೇ. ಆದ್ರೆ ಬೇರೆ ಟೈಮಲ್ಲಿ ಹಣ್ಣೆ ಸಿಗಲ್ಲ, ಆಯ್ತಾ? ಹಣ್ಣು ಸಿಕ್ಕಿದ್ರು 300 ರೂಪಾಯಿ ಕೆಜಿ ಇರುತ್ತೆ, ಆಯ್ತಾ? ಆದ್ರಿಂದ ಇದು ಜಾಸ್ತಿ ಹಣ್ಣು ಮರದಲ್ಲಿ ಆಗಲ್ಲ. ಇದು ಈ ತರ ಕಾಯಿ ಕಿತ್ಕೊಂಡ್ಬರ್ತಾರೆ, ಹಸ್ರಾಗಿರುತ್ತೆ. ಅದು ಹಸ್ರಾಗಿರೋದು ಈ ತರ ಟರ್ನ್ ಆಗುತ್ತೆ, ಆದ್ಮೇಲೆ ಹಣ್ಣಾಗುತ್ತೆ ಅಂತ. ಅವಾಗ ಮುಟ್ಟಿದ್ರೆ ಒಂಚೂರು ಒಳಕ್ ಹೋಗುತ್ತೆ, ಅವಾಗ ಹಣ್ಣಾಗಿದೆ ಅಂತ. ಅವಾಗ ಹಣ್ಣಾಗಿರೋದ 2 ಭಾಗ ಮಾತ್ರ ಎರ್ಕೋಬೇಕು. ಈ ತರ ಎರ್ಕೊಂಡು ಈಗ ಮಾಡ್ಕೊಂಡು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸಿಟಿಲಿ ಇರೋರ್ಗೆ, ಹಳ್ಳಿಲಿ ಇರೋರ್ಗೆ ಅಷ್ಟು ಗೊತ್ತಿರಲ್ಲ. ಯಾಕಂದ್ರೆ ಯಾರಿಗ ಒಬ್ರಿಗಾರ ಮೆಸೇಜ್ ಹೋಗಿ ಈ ತರ ಮಾಡೋದ್ರಿಂದ ಹಳ್ಳಿಲಿ ಇರೋರ್ಗೂ ಗೊತ್ತಿರುತ್ತೆ, ಕೆಲವೊಬ್ರು ಗೊತ್ತಿರುತ್ತೆ, ಕೆಲವೊಬ್ರು ಗೊತ್ತಿರಲ್ಲ. ದಂಡಲ್ಲಿ ಕಮ್ಮಿ ಅಂದ್ರೆ 4 ಜ್ಯೂಸ್ ಆಗುತ್ತೆ, 4 ಗ್ಲಾಸ್ ಜ್ಯೂಸ್ ಆಗುತ್ತೆ ಮನೇಲಿ ಮಾಡಿದ್ರೆ. ಮನೆ ಜನಕ್ಕೆಲ್ಲ ಆಯ್ತದೆ. 1 ಗ್ಲಾಸ್ ಜ್ಯೂಸ್ 80 ರೂಪಾಯಿ ಅಂತ ತಗೊಳ್ಳಿ, ಆಯ್ತಾ? ಈಗ 1 ಕೆಜಿಗೆ 4 ಹಣ್ಣು ಬಂದಿದೆ, ಆಯ್ತಾ? ಮನೆ ತುಂಬಾ 1 ಹಣ್ಣಲ್ಲಿ ಮನೆ ಜನ ಎಲ್ಲ ಕುಡಿಬಹುದು, ಅಂದ್ರೆ ಹೀಟು ಮೇನ್ ಹೀಟಿಗೆ ತಂಪಾಗಿರುತ್ತೆ. ಇದು ಬೆಣ್ಣೆ ಹಣ್ಣು ಅಂತಲೇ ಹೆಸರು, ಬೆಣ್ಣೆ ಹಣ್ಣು ಅಂತಾರೆ. ಇಂಗ್ಲಿಷ್ ಅಲ್ಲಿ ಬಟರ್ ಫ್ರೂಟ್ಸ್ ಅಂತಾರೆ. ಹೌದು, ಯಾರು ಇರುತ್ತೋ 140 ರೂಪಾಯಿ 160 ರೂಪಾಯಿ ಅವರೇಜು. ಈಗ ನಾನು ಮುಂದಿರೋದು 140, ಆಯ್ತಾ? ಯಾರ ತಗೊಂಬಂದು ಕುಡೀರಿ, ಆಯ್ತಾ? ಮಕ್ಳಿಗೆಲ್ಲ ಕುಡಿ, ಏನು ಮಕ್ಳಿಗೆ ಒಳ್ಳೇದಿದು, ಒಳ್ಳೇದು, ಆಯ್ತಾ? ಅಷ್ಟೇ. ಇನ್ನ ಸ್ಟಾರ್ಟಿಂಗ್ ಸಪ್ಪೆ ಇರುತ್ತೆ ಸ್ವಲ್ಪ. ಅದೇ ಬೆಲ್ಲನೋ ಇಲ್ಲ ಸಕ್ಕರೆನೋ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದು ಹಾಕೋಬಹುದು. ನೋಡಿ, ನಾನು ಹೊಂಟು ತಿನ್ನಕ್ಕಾಗಲ್ಲ, ಇದು ತಿನ್ನಿಸ್ತೀನಿ, ನಂಗೆ ಬೇಡ. ಆ್ಯಕ್ಚುಲಿ ಇದನ್ನ ಸ್ಟಾರ್ಟಿಂಗು ನನಗೆ ಜ್ಯೂಸ್ನ ಕೊಡಿಸಿದ್ರು, ಆಯಿತಾ? ಕೊಡಿಸಿದಾಗ ನಾನು ಇದನ್ನು ಕುಡಿತಾರ ಅಂದಿದೆ. ಸ್ವಲ್ಪ ಸ್ವೀಟೇ ಇರಲಿ, ಜಾಸ್ತಿ ಸ್ವೀಟ್ ಆಮೇಲೆ ಜಾಸ್ತಿ ಸ್ವೀಟ್ ಅಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ಕುಡಿಯೋ ಮಟ್ಟಕ್ಕೆ ಸಕ್ಕರೆ ಮತ್ತೆ ಹಾಲು ಇಷ್ಟ ಹಾಕೊಂಡು ರುಬ್ಕೊಳ್ಳೋದು ಅಷ್ಟೇ. ಇನ್ನೇನಿಲ್ಲ, ಚೆನ್ನಾಗೆ ಐಸೆ ನಿಮಗೆ ಬೇಕಿದ್ರೆ, ಇಲ್ಲಾಂದ್ರೆ ಬೇಡ ಅಂದ್ರೆ ಬೇಡ ಅಷ್ಟೇ. ಹಾಲು ಹಾಕೊಳ್ಳಿ, ನೀರು ಹಾಕ್ಬೇಕು, ಸ್ವಲ್ಪ ನೀರು ಹಾಕೊಳ್ಳಿ. ಹಾಲು ಜೊತೆ ಜ್ಯೂಸ್ ಬೇಕಾ? ಕೊಡಲ್ಲ. ರೈಟ್, ಕೊಡೋಣ. ಆ್ಯಕ್ಚುಲಿ ಇನ್ನೊಂದು ಲೋಟ ಇಲ್ಲಿ ರುಬ್ಬೇಕು, ಇದು 2 ಲೋಟ ಆಗೈತೆ. ನಡಿ ಐಶೆ, ನಿಂಗೆ ಬಾ ಕುಡಿ, ಬಾ ನೋಡಿ. ಅವಳು ಬಟರ್ ಫ್ರೂಟ್ ಜ್ಯೂಸ್ ಕುಡಿಯೋಣ, ನಂಗೆ ಬೇಡ ಅಂತವಳೆ. ಯಾಕೆ? ಇವಳು ಏನೇ ಆದರೂ ಬಟರ್ ಫ್ರೂಟ್ ತಿಪ್ಪಲಾಗ ಹಾಕ್ರೆ ಕುಡಿಯಲ್ಲ. ಒಳ್ಳೇದು ಗೊತ್ತಾ? ಮಗ ಅಂತದ್ದು ಕುಡಿದ್ರೆ ನಿನಗೇನು ಬಂದದ್ದು ಕುಡಿಯೋಕ್ಕೆ?
ನಾನು ಕುಡ್ದಿರೋ ಗ್ಲಾಸ್ ಇಸ್ಕೊಂಡು ಹೋಗ್ಬಿಟ್ಟು ಕುಡ್ದೆ ಅಂತ ನಾಟಕ ಆಡ್ತಾವಳೆ. ಜಾಸ್ತಿ ನನ್ನ ದೇವರೇ ಏನು ತ್ರಿಪುರ ಸುಂದರ ಇವರು. ದೃಷ್ಟಿ ಐತಂತ ಇವ್ರನ್ನ ಜಾಸ್ತಿ ತೋರಿಸಿದ್ರೆ ಯಾವ ಕಡೆಯಿಂದ ದೃಷ್ಟಿ ಐತದೆ? ನಾವಿರೋ ಬಿಗರಿಗೆ ನಾವಿರೋ ಪರ್ಸ್ನಾಲಿಟಿಗೆ ಹಾಕ್ಬಿಡ್ತಾರೆ ಊರಿಂದ. ನನಗೆ ಹಾಕಲ್ಲ. ತಂದು ಕೊಟ್ಬಿಟ್ಟು ಒಂದು ವಿಡಿಯೋ ಮೊಬೈಲ್ ನೋಡ್ತಾ ಇರೋಣ ಕರೆಕ್ಟಾಗಿ ಹಿಡ್ಕೊ ಕೈಲಿ ಅಂತ ಹಿಡ್ಕೊಂಡು ಕೊಟ್ಕೊಳ. ನಾನು ಏನು ಹಿಡ್ಕೊಳಣ? ಹಾಂ ಮಳೆ ಬರೋದಾಗ ನೀರು ಹಾಕೊಂಡ್ಬಿಟ್ಟು ತಗೊಂಡು ಹೋಗ್ತೀನಿ. ನನ್ನೇ ಜೋ ಮಾಡ್ತಾರೆ ಸಾಲ. ಬಿಚ್ಚಿರಿ ಬಿಚ್ಚಕ್ಕೂ ಬರಕಲ್ಲ ನನ್ನ ಗಂಡಂಗೆ. ನಾನು ತಲೆ ಚಕ್ಲಿ ತಿಂತೀನಿ ಅಂತಾರೆ. ಅದ್ರ ಚಕ್ಲಿ ತಿಂದ ನೀವು ಬೇಡ ಅಂತಿರುತ್ತೆ. ನೀವೇನು ಚಕ್ಲಿ ತಿಂದ ನಾನು ತಲೆ ತಿಂತೀನಿ. ಡಿಪ್ರೆಷನ್ ಅದೇ ಬಿಚ್ಚಕ್ ಕೊಟ್ರಿ ಅದನ್ನ. ನೀರು ತೆಗಿಬೇಕಲ್ಲ. ಗಂಡ ಕ್ಲೀನ್ ಮಾಡ್ತಿದ್ದೀವಿ. ಹಾಕಿ ಆಲ್ರೆಡಿ 6 ತಿಂಗಳು ಆಗೋಗಿದೆ. ಹಂಗೆಲ್ಲ ಇಟ್ಕೊಳ್ಳೋರು ಮಾಡಿ ನೋಡೋಣ. ಗಲೀಜು ಎಷ್ಟೇ ಇದೆ ಒಂಥರ ಮಣ್ಣಾಗಿರುತ್ತೆ ಅಲ್ವಾ ಗಲೀಜು. ಕೇಳ್ತೀಯಲ್ಲ ಒಂದ್ಸಲಿ ನೋಡಿದ್ದೆ. ಇಲ್ಲಿ ತೋರಿಸ್ಬಾ, ಇಲ್ಲಿ ನೋಡಿ ಎಷ್ಟು ಗಲೀಜು ಐತೆ ಮಣ್ಣು ಕಾಣಿಸ್ತಿತ್ತಾ? ಇಲ್ಲಿ ಇದೆಲ್ಲ ಮಣ್ಣೆ ಅಲ್ವಾ? ಆ ವೈಟ್ ಕಲರ್ ಇರುತ್ತೆ, ಇದು ಈ ತರ ಆಗಿರುತ್ತೆ. ಇದು ಪೂರ್ತಿ ಮಣ್ಣೇನಾ? ಇದನ್ನೇ ನೀರು ಕುಡಿತಾ ಇದ್ದಿದ್ದು ಡೈಲಿ. ಇಷ್ಟು ದಿನ ಆಯ್ತು. ಗಲೀಜ್ ನೀರು ಚೆಲ್ತೀನಿ ಈಗ. ಎಷ್ಟು ನೀರು ಅವಾಗಿಂದ ಕ್ಯಾಮ್ರಾ ಇಟ್ಕೊಂಡು ಏನೇನೋ ಜೋಕ್ ಮಾಡ್ತಾವಲ್ಲ. ಅದೇನೋ ಹರಳುವ ಹೂವಿಗೆ ಅಂತ ಸಾಂಗ್ ಹೇಳ್ತಾವಳು. ನನಗೆ ಕೇಳೋಕ್ಕಾಗಲ್ಲ, ಹಾಡಬೇಡ ಅಂತ ಹೇಳ್ತೀನಿ. ಹಾಡು ಕೇಳ್ತೀನಿ, ಹಾಡ್ತೀನಿ ಅಂತ ಕೂತ್ಕೊಂಡು ನಾನು ಏನು ಮಾಡೋಣ ಅದಕ್ಕೆ ಹೇಳಿದ್ದೀನಿ. ಆಡೋಣ. ಅದೊಂಚೂರು ತೊಳ್ಕೊಳ್ಳಿ ಏನೋ ತೊಳ್ಕೊಳಕ್ಕೆ. ನನ್ನ ಕೇಳಂತೂ ನಿಜ ತೊಳ್ಕೊಳಕ್ಕಾಗಲ್ಲ, ಅದು ನಿಮ್ಮ ಜವಾಬ್ದಾರಿ. ಸುಮ್ಮನೆ ನೋಡಿ ಇನ್ನೊಂದು ಮುಖ ತೋರಿಸ್ತಾ ಇದ್ದೀನಿ ನಾನೀಗ. ಒಂದ್ಸತಿ ಚಂದ ಜ್ಯೂಸ್ ಮಾಡ್ಕೊಟ್ರು ನೋಡಲ್ಲಿ ಎಷ್ಟ್ ಪ್ರೀತಿಯಿಂದ ನೋಡ್ಕೊಂಡ್ರೆ ಒಂದ್ ಕೆಲ್ಸ ಮಾಡಲ್ಲ. ಮಾಡ್ದಲ್ವೇ ನೀನೊಂದು ಫಿಲ್ಟರ್ ಚೇಂಜ್ ಮಾಡಲ್ಲ. ಅದು ನನ್ನ ಕೆಲಸ ಅಲ್ಲ. ಫ್ರೆಂಡ್ಸ್, ಇವತ್ತು ನನ್ನ ತಂಗಿ ಹೋಮ್ವರ್ಕ್ ಮಾಡ್ಸಕ್ಕೆ ಕೊಟ್ಟಿದ್ದೀನಿ ನನ್ನ ಮಗನಿಗೆ. ಅವಳು ಹೋಮ್ವರ್ಕ್ ಮಾಡಿಸ್ತಾ ಇದ್ದಾಳೆ. ಇವತ್ತು ಅವಳು ಡ್ಯೂಟಿ. ನನಗೂ ಡೈಲಿ ಮಾಡಿಸಿ ಬೇಜಾರಾಗಿತ್ತು. ಸೊ ನನಗೆ ರೆಸ್ಟ್ ಕೊಡಕ್ಕೆ ಬಂದಿದ್ದಾಳೆ ಅವಳು. ಇನ್ನು ನಮ್ಮ ಮನೆಯವ್ರು ಬಂದು ಇಲ್ಲಿ ಫಿಲ್ಟ್ರು ಚೇಂಜ್ ಮಾಡ್ತಾ ಇದ್ದಾರೆ ರೀ. ಅದೇ ಸ್ಮೆಲ್ ಹೊಡಿತು, ಜಾಸ್ತಿ ಹಾಕಬೇಡಿ. ಆಮೇಲೆ ಕಮೆಂಟ್ ಮಾಡಬೇಡಿ ಹಲ್ಲುಜ್ಜೋ ಬ್ರಷಲ್ಲೆಲ್ಲ ಉತ್ತಿದ್ರ ಅಂತ. ನಾವು ಎಕ್ಸ್ಟ್ರಾ ಬ್ರಷು ಹಲ್ಲು ಉಜ್ಜಿಲ್ಲವಲ್ಲ, ಹೊಸದಂದ್ರೆ ಹೊಸದು ಎಕ್ಸ್ಟ್ರಾ ಮಾಡಿಕೊಂಡಿರೋದು ಅದಕ್ಕೆ. ಆಮೇಲೆ ಇಲ್ಲ ಕಮೆಂಟ್ ಮಾಡೋರು ಮಾಡ್ತಾರೆ ರೀ ಹಲ್ಲುಜ್ಜೋ ಬ್ರಷ್ ಹಂಗೆಲ್ಲ ಉತ್ತೀರಾ ಅಂತ. ನಾವು ಎಕ್ಸ್ಟ್ರಾ ಹೊಸದನ್ನೇ ಒಂದು ಹಲ್ಲುಜ್ಜೋ ಬ್ರಷ್ನ ಎತ್ತಿಟ್ಬಿಟ್ಟಿದ್ದೀವಿ ಹಿಂಗೆ ಏನಾರು ಕ್ಲೀನ್ ಮಾಡೋಕ್ಕೆ ಅಂತ. ಆಮೇಲೆ ಕಮೆಂಟ್ ಮಾಡ್ತಾರೆ ಅದಕ್ಕೂ ಎತ್ತು ಹಲ್ಲುಜ್ಜೋ ಬ್ರಷ್ ಎಲ್ಲ ವೇಸ್ಟ್ ಮಾಡ್ತೀವಿ ಅಂತ. ಹಾಗೆಲ್ಲ ಮಾಡಲ್ಲ ನಾವು. ಸೊ ಇವಾಗ ಕೆಲಸ ಅವನು ಮಾಡಿಸೋದು ಒಂದೇ, ಸುಮ್ಮನೆ ಇರೋದು ಒಂದೇ. ನೋಡಿ ಅವ್ರು ಮಾಡ್ತಾ ಇಲ್ಲ, ಹೋಮ್ವರ್ಕ್ ಬಿಡ್ಬಿಡುತ್ತೆ ಇಲ್ಲ. ಹೋಮ್ವರ್ಕ್ ಮಾಡಿ ಅಪ್ಪ ಎಲ್ಲ ನಮ್ಮ ತಾತ ಮುತ್ತಾತನ್ನೆಲ್ಲ ರವನು ಕರಿತಾವಳೆ ನೋಡಿ ಆಯಿತಾ. ನೋಡಿ ಬರೀ 2 ಗ್ಲಾಸು. ಯಾವುದು ಗೊತ್ತಾ? 2 ಗ್ಲಾಸ್ ಹೊಡೆದಿದ್ದು ಇದೆ. 2 ಗ್ಲಾಸ್ ಹೊಡೆದೋಗಿರೋದು. 2 ಗ್ಲಾಸಿಗೆ ನಮ್ಮ ಕಾಂದಾನ ಎಲ್ಲನೂ ಕರಿತಾವಳೆ. ಏನು ಮಾಡೋದು? ಅದು ನನ್ನ ದುಡ್ಡು, ನಾನು ಕಷ್ಟಪಟ್ಟಿದ್ದೀನಿ ಆಯಿತಾ. ಅದಕ್ಕೆಲ್ಲ ನಾನು ಬೆವ್ರು ಸುರಿಸಿದ್ದೀನಿ. ಆದ್ರೂ ಇವರು ನಂದು ಅನ್ನಂಗೆ ಆಡ್ತಾವ್ರೆ. 2 ಗ್ಲಾಸು ಆಯ್ತಾ. ಅದು ನಾವು ಬೇಕು ಅಂತ ಹೊಡೆದಿದ್ದಲ್ಲ. ನಮ್ಮ ಹುಡುಗ ರಿಮೋಟ್ ಬೀಳ್ತು, ಅದು ಹೊಡೆದೋದ್ರೆ ಈಗ ಅವನಿಗೆ ಬೈಯಕಾಯ್ತದ. ಕಂಟಿನ್ಯೂ ಬ್ಲಾಗ್ ಆಗಿರುತ್ತೆ. ನಿನ್ನೆ ಬ್ಲಾಗ್ ಟೈಮ್ ಬಂದು ಇವಾಗ 10 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನನಗೆ ಬ್ಲಾಗ್ ಮಾಡೋಕ್ಕೆ ಬೇಜಾರಾಗ್ತಿದ್ದೆ. ಬ್ಲಾಗ್ ಮಾಡೋಕ್ಕೆ ನನಗೆ ಬೇಜಾರಾಗ್ತಿತ್ತು. ಯಾಕೆ ಅಪ್ಪ ಅಂದರೆ ಯೂಟ್ಯೂಬಿಂದ ಹೊಸ ರೂಲ್ಸ್ ಬೇರೆ ತಂದುಬಿಟ್ಟವ್ರೆ. ಅದೇ 4,000 ವಾಚ್ ಅವರ್ ಮಾಡಬೇಕಿತ್ತಲ್ಲ,
ಅದು ಬಿಟ್ಟು ನೆಕ್ಸ್ಟ್ 8,000 ವಾಚ್ ಅವರಂತೆ. ಅಂದರೆ ನಮಗೆ ಫೆಬ್ರವರಿಯಿಂದ ಏನೋ ಹೊಸ ರೂಲ್ಸು ಅದು ಬರುತ್ತಂತೆ. 8,000 ವಾಚ್ ಅವರು, 4,000 ವಾಚ್ ಅವರು ಮಾಡೋಕ್ಕೆ ಒದ್ದಾಡ್ತಾ ಇದ್ದೀನಿ, ಸಾಯ್ತಾ ಇದ್ದೀನಿ. ಅಂತಂದರೆ ನಂಗೆ 8,000 ವಾಚ್ ಅವರು ಹೆಂಗೆ ಮಾಡಲಿ, ಏನು ಮಾಡಲಿ ನಂಗೆ ನಿಜ ಗೊತ್ತಾಗ್ತಿಲ್ಲ. ಸೊ ನೀವೇ ಸಪೋರ್ಟ್ ಮಾಡಬೇಕು ನನಗೆ. ಸೊ ನಾನು ಅದರಿಂದನೇ ಬೆಳಗ್ಗೆಯಿಂದನೂ ತಲೆಗೆಡ್ಸ್ಕೊಂಡು ಕೂತ್ಬಿಟ್ಟಿದ್ದೀನಿ. 8,000 ನಮಗೆಲ್ಲ ಇನ್ನು 5 ತಿಂಗಳಲ್ಲಿ 4,000 ವಾಚ್ ಅವರು ಕಂಪ್ಲೀಟ್ ಮಾಡ್ತೀನಿ ಏನು ಅಂತ ಫುಲ್ ತಲೆ ಕೆಟ್ಟೋಗಿದೆ ನನಗಂತೂ. ಏನು ಮಾಡೋ ಏನು ಬರೋದು ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ನನ್ನ ಪ್ರಕಾರ ಪುಣ್ಯವಂತರು ಅಂದರೆ ಈಗ ಮಾನಿಟೈಸರ್ ಆನ್ ಮಾಡ್ಕೊಂಡಿರ್ತಾರಲ್ಲ ಅವರೇ ಪುಣ್ಯವಂತರು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ತಪ್ಪು ಮಾಡ್ಬಿಟ್ನಾ ಅಂತ ಅನ್ನಿಸ್ತೈತೆ. ಆ್ಯಕ್ಚುಲಿ ನನಗೆ ಯೂಟ್ಯೂಬ್ ಮಾಡೋದು ಇಷ್ಟ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಿಡೋಕ್ಕೂ ನನಗೆ ಇಷ್ಟ ಇಲ್ಲ. 5 ತಿಂಗಳಿಗೆ ನಾನು 4,000 ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕಾಗುತ್ತೋ ಆಗಲು ನಿಜ ಗೊತ್ತಿಲ್ಲ. ನೆನ್ಸ್ಕೊತಂದ್ರೆ ನನಗೆ ಹಳ ಬರ್ತೈತೆ, ಬಟ್ ತೋರಿಸ್ಕೊಳಕ್ಕಾಗ್ತಿಲ್ಲ ಅಷ್ಟೇ. ಮೇನ್ ರೋಡ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸ್ವಲ್ಪ ಕೆಲಸ ಐತೆ, ನೋಡೋಣ ಸಿಗುತ್ತಾ ಏನು ಅಂತ. ತೊಳ್ಳೆದ ಸಾಕ. ಸೊ ಇನ್ನು ಬೆಳಗಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ, ಆಗಲೇ ಇಲ್ಲ. ಲೈವಿಗೆ ಹೋಗಿದ್ದೆ, ಇನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅಲ್ಲೇ ಒಂದು ವಾರ ಆಗೋಯಿತು. ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ನನ್ನ ಮಕ್ಕಂಗೆ ಸೈಕಲ್ ತೊಗೊಳ್ಳೋಣ ಅಂತ ಬರ್ತಡೇಗೆ ಅಂತ ನೋಡ್ತಾ ಇದ್ದೀನಿ. ನಮ್ಮಮ್ಮ ಸೈಕಲ್ ನೋಡಿ ಅಂತ ಏನು ಹಿಂಸೆ ಕೊಡ್ತೈತೆ. ಒಂದು ಕಡೆ ಹೋಗಿದ್ದು, ಬಟ್ ಅಲ್ಲೇನೋ ಅಷ್ಟು ಸೈಕಲೇ ಇರಲಿಲ್ಲ. ಮಾಮೂಲಿ ಅಂದರೆ ಕಾರು ಬೈಕ್ ಇತ್ತು ಸಣ್ಣ ಮಕ್ಕಳು. ನಾವು ಸೈಕಲ್ ಏನಿರಲಿಲ್ಲ. ಈಗ ಸೈಕಲ್ ಹುಡುಕಾಟ. ಅಮ್ಮ ಅವಾಗಲಿಂದ ಫೋನ್ ಮಾಡಿ ಸೈಕಲ್ ತೊಗೊಡಿ, ಮಗಿಗೆ ಸೈಕಲ್ ತೊಗೊಡಿ, ನಾನು ಅಮೌಂಟ್ ಹಾಕ್ತೀನಿ, ಹುಡುಕಿ ಅಂತ ಇದ್ದೆ. ನಾವು ಅದರಲ್ಲೇ ಹುಡುಕಾಡ್ತಿದ್ವಿ. ನೀನು 3 ಡೇಸ್ ನನ್ನ ಮಗನ ಬರ್ತಡೇ ಬಂತು, ಹಾಗಾಗಿ ಸೈಕಲ್ ಪರದಾಟ. ನಮ್ಮ ಲಗ್ಗಿರ್ಲಿ ಏನಪ್ಪ ಸೈಕಲ್ ಶಾಪೇ ಇಲ್ಲ, ಸೈಕಲ್ ಅಂಗಡಿನೇ ಇಲ್ಲ ಮಕ್ಕಳು. ನೋಡಿ ಸಿಕ್ಕರೆ ಖಂಡಿತ ವೀಡಿಯೋ ಮಾಡ್ತೀನಿ. ಅಲ್ಲ ಮೇಲೆ ಅಲ್ಲಿ ವೀಡಿಯೋನೂ ಅಲೋವ್ ಇರಲಿಲ್ಲ. ಒಂದೊಂದು ಹೋಗಿದ್ವಲ್ಲ ಅಲ್ಲಿ ಮೊದಲು, ಅಲ್ಲಿ ವೀಡಿಯೋ ಇರಲಿಲ್ಲ, ವೀಡಿಯೋ ಫೋಟೋ ಇರಲಿಲ್ಲ. ಹಂಗಾಗಿ ವೀಡಿಯೋ ಮಾಡಲಿಲ್ಲ. ಇಲ್ಲೇನಾದ್ರು ಇತ್ತಂದ್ರೆ ಮಾಡ್ತೀನಿ. ನೋಡೋಣ ಬನ್ನಿ. ಒಂದು ಸ್ವಲ್ಪ ದೊಡ್ಡದಾಗಿ ನೋಡೋದು ಬಂದ ಫ್ರೆಂಡ್ಸ್. ಫೈನಲಿ ಸೈಕಲ್ ಪಾಪ ಹಾಂ. 7 ಅಂದ್ರೆ ಒಂದು 3 ವರ್ಷ 4 ವರ್ಷ ಎಕ್ಸ್ಟ್ರಾ. ಇದಕ್ಕಿಂತ ನೆಕ್ಸ್ಟ್ ಸೈಜ್ ಅಂದ್ರೆ ಇದು ಹಿಂದೆ ಸೈಜ್. ಇದು ಡಿಸ್ಟೆನ್ಸ್ ಎಲ್ಲ ಉದ್ದ ಆಗುತ್ತೆ, ಓಡ್ಸಕ್ಕಾಗಲ್ಲ. ಹಾಂ, ಈಗ ಓಡ್ಸಕ್ಕಾಗಲ್ಲ. ಇದಾದ್ರೆ ಇವಾಗಲೇ ಅದು ಎಷ್ಟು ವರ್ಷದಿಂದ ಸ್ಟಾರ್ಟ್? ಅದು 5ರಿಂದ ಸ್ಟಾರ್ಟ್. ಬತ್ತದಿರು ಅಪ್ಪ. ಈಗ ಅಪ್ಪ ಬತ್ ನೋಡು. ಯಾರ್ದಿದು? ನಿಂದು ಅಂತ ಹೆಸರು ಬರ್ದಿಲ್ಲ. ಬಳಿತಾರ ನಡಿ ಒಳಿಕೆ. ಒಳಗಡೆ ಇಡ್ರಿ ಒಳಗಡೆ ಇಡಿರಿ. ಅರೆ ಇಲ್ಲಿ ಸೈಲಮ್ಮ ತಗೊಟ್ಟಿದ್ದು ಕಣವ. ಸೈಲಮ್ಮ ತಗೊಟ್ಟಿದ್ದು. ಇವಾಗಲೇ ಆರ್ಡರ್ ತೆರೆಸಕ್ಕೆ ಹೋಗ್ತಿದ್ದೀರ ನೀನು ಅಂತ. ಜಾಸ್ತಿ ತಿರ್ಸ್ಬಾರ್ದು, ಹಿಂಗೆ ಹಿಡ್ಕೋಬೇಕು. ಸೊ ಅವಾಗಲಿಂದ ಹೋದ ವರ್ಷದ ಬರ್ತಡೆಗೆ ನಮ್ಮಮ್ಮ ಸೈಕಲ್ ತೊಗೊಳ್ಬೇಕು ಅಂತ ಇತ್ತು. ಬಟ್ ಅಮ್ಮ ಯೂಸ್ ಇಲ್ಲ, ಬೇಡ ಸುಮ್ದಿರಮ್ಮ ಅಂತ ಹೇಳ್ತಿತ್ತು. ಇನ್ನು ಮೈಸೂರಿಂದ ತಗೋಬರೋಕ್ಕಾಗಲ್ಲ ಕಣಮ್ಮ, ಅಮೌಂಟ್ ಹಾಕ್ತೀನಿ ನೀವೇ ತಗೊಳ್ಳಿ ಅಂತ ಹಂಗಾಗಿ ತಗೊಟ್ಟು. ಸೊ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಈ ವಿಡಿಯೋ ನಿಮಗೆ ಸ್ವಲ್ಪನಾರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಪ್ಲೀಸ್ ಬೇಗ ಹೋಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.